ನಮಗೆ ಅವ್ರ ಫೈಟ್ ನೌ ಈಸ್ ಅಗೇನ್ಸ್ಟ್ ದಿ ಪಾಯ್ಸನ್. ನಾವು ಹಸಿದ್ದೇವಪ್ಪ, ಊಟ ಕೊಡಿ ಕೇಳೋ ಸ್ಟೇಜ್ ದಾಟ್ಬಿಟ್ಟಿದ್ದೇವೆ ನಾವೀಗ. ಪಾಯ್ಸನ್ ಅವಾಯ್ಡ್ ಮಾಡೋ ಸ್ಟೇಜಲ್ಲಿದ್ದೇವೆ ನಾವು. ವಿ ಕ್ಯಾನ್ ವಿತ್ಸ್ಟ್ಯಾಂಡ್ ಹಂಗರ್, ಉಪವಾಸ ಇನ್ನೂ 1-2 ದಿವಸ ಬೇಕಾದ್ರೆ ಇರ್ತೇವಪ್ಪ, ವಿಷ ಒಂದು ಉಣಿಸ್ಬೇಡಿ ಅಂತ ಹೇಳೋ ಸ್ಟೇಜಿಗೆ ಬಂದಿದ್ವಿ. ದಿಸ್ ಈಸ್ ಅವರ್ ಪ್ರೆಸೆಂಟ್ ಸ್ಟೇಟಸ್. ಅಂದರೆ ಪದವಿಯ ವ್ಯಾಮೋಹ ಇಲ್ಲದೆ ಇದ್ದ ಮರ್ಯಾದ ಪುರುಷ ರಾಮ. ಇವರು ರಥ ಹತ್ಬಿಟ್ಟು ದೇಶ ಎಲ್ಲ ಅಲ್ಲಕುಲ್ಲಲ್ಲ ಮಾಡಿ ರಕ್ತ ಸುರಿಸ್ಬಿಟ್ಟು ಪವರಿಗೆ ಬರ್ತಾರೆ. ಅವನು ನಕಲಿ ರಾಮ, ನಾವು ಅಸಲಿ ರಾಮ ಅಂತ ಹೇಳಕ್ಕೆ ನಮ್ಮವ್ರಿಗೆ ಬಾಯಲ್ಲಿ ಇವ್ರಿಗೆ ಗೊತ್ತಿದ್ರೆ ತಾನೆ ರಾಮಾಯಣ. ಇವ್ರು ರಾಮಾಯಣವೇ ಸಾಕಾಗಿದ್ರೆ ಇವ್ರು ರಾಮಾಯಣ ಎಲ್ಲಿ ಹೇಳ್ತಾರೆ? मुसलमानों में आज भी जो है सियासत एक फॉरबिडन फ्रूट. सियासत में जो लोग जाएंगे उनको रिलीजियसली कोई ज्यादा मकाम नहीं, सैंक्शन नहीं है. सेंटर फॉर सेक्युलर डेमोक्रेसी बेंगलुरु की जानिब से मुस्लिम्स इन स्टेट पॉलिटिक्स यस्टरडे टुडे टुमारो बमानी रियासती सियासत में मुसलमान कल, आज और कल के मौजू पर 17 नवंबर को एक मेमोरियल लेक्चर और मुकालमे का अहतमाम किया गया. मेहमानान खुसूसी में बतौर चेयरमैन KR रमेश कुमार, साबिक स्पीकर कर्नाटक कानून साज असेंबली और MLA के अलावा डॉक्टर मुजफ्फर असादी, डीन आर्ट्स इंस्टीट्यूट और सरबरा सियासियात और पब्लिक एडमिनिस्ट्रेशन मैसूर के अलावा DL शंकर, साबिक चेयरमैन कर्नाटक कानून साज काउंसिल, मुफक्किर और सियासी तज्जिया निगार अतरुल्ला शरीफ, सीनियर सहाफ़ी और सियासी तज्जियाकार मिस्टर BM हनीफ और AK मुश्ताक शामिल रहे. सदारती खिताब में KR रमेश ने कहा कि BJP के सभी रहनुमा फ़िरक़ा परस्त नहीं हैं और ना ही कांग्रेस में सभी सेक्युलर हैं. हम भूख बर्दाश्त कर सकते हैं लेकिन वो हमें जहर नहीं खिला सकते. इस्लाम एक खूबसूरत मज़हब है जिसमें कोई बुत परस्ती नहीं, कोई जहेज़ की लानत नहीं. रमेश कुमार ने मज़ीद कहा कि करप्शन का कोई मज़हब नहीं होता, लेकिन मज़हब के नाम पर फैलाया ज़रूर जा रहा है. फ्यूचर में क्या करना है मुसलमानों को, इस पर ज़्यादा गुफ्तगू की ज़रूरत महसूस होती है. BL शंकर साहब ने, जो हमारे सियासी लीडर्स थे, अब्दुल नज़ीर साहब हों, मोहम्मद अली साहब गुलबर्गा के हों, फिर BA मोहिद्दीन साहब और अजीज़ सेठ, इनकी मिसालें उन्होंने पेश की कि ये किस बेसिस के पर उसी पॉलिटिक्स के दरमियान से उभरे थे. सेवरल मुस्लिम कैंडिडेट्स you can find in municipalities and other areas. और अभी हम देख रहे हैं कि पिछले 10 सालों से सिविल सर्विसेज में जो परसेंटेज बढ़ रहा है, ग्राफ बढ़ता घटता है लेकिन है कॉन्स्टेंटली चल रहा है. तो ऐसे ही पावर और भी हैं जिसमें हमको सोचना चाहिए एज ए कम्युनिटी. सिर्फ MLA MLC की तरफ देखते रहेंगे तो मायूसी आएगी और कहीं नहीं हम आगे बढ़ सकेंगे. हमको पावर सेंटर्स के दूसरे एरियाज के ऊपर भी नजर डालनी है. ಕಾಂಗ್ರೆಸ್ ನಲ್ಲಿ ಇರುವವರು ಎಲ್ಲರೂ ಸೆಕ್ಯುಲರ್ ಅಲ್ಲ, ಪ್ಲೀಸ್ ಬಿ ಕ್ಲಿಯರ್ ಅಬೌಟ್ ಇಟ್. ಅವರವ್ರದೇ ರೀಸನ್ಸ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಸೊ ಆಲ್ಸೋ BJP ಇರೋರು ಎಲ್ಲರೂ ಕಮ್ಯುನಲ್ ಅಲ್ಲ, ಮೇ ಬಿ ಲಾರ್ಜ್ ನಂಬರ್ ಆಫ್ ದಮ್. ಸೈಕೋಫ್ಯಾಂಟ್ಸ್, ಅವ್ರಿಗೆ ಉರ್ದುಲ್ ಏನು ಹೇಳ್ತಾರೆ ಸೈಕೋಫ್ಯಾಂಟ್ಸ್ಗೆ? ಮಸ್ಕ ಹಾಕ್ತಾರಲ್ಲಪ್ಪ, ಚಾಪ್ಲೂಸ್, ಹೊಗಳ್ಬಿಟ್ರು ಚಾಪ್ಲೂಸ್. ಭಜನೆ ಮಂಡಳಿ ಅದಾಯ್ತು, ಉರ್ದುಲ್ ಹೇಳಬೇಕಲ್ಲ. ಇವರು ಬಿ ಕೇರ್ಫುಲ್ ಅಬೌಟ್ ದೆಮ್ ಅಂತ ಮೀಟಿಂಗಲ್ಲಿ ಹೇಳಿದೆ. ಯಾಕೆ ನೀವು ಫೋಟೋ ಇಡೋದಿಲ್ಲ? ನಿಮ್ಮಲ್ಲಿ ತಸ್ವೀರ್ ಇಡೋ ಪದ್ಧತಿ ಇದೆಯಾ? ಮನೆಗಳಲ್ಲಿ ಇಡ್ತೀರಾ? ನೀವು ನಿರಾಕಾರ ಮೂರ್ತಿಯನ್ನು ಆರಾಧಿಸುವವರು, ನಿಮ್ಮ ಮೂಲ ತತ್ವ ಅದು. ನಾವು ದೇವರನ್ನು ಆರಾಧಿಸ್ತೇವೆ, ನಮ್ಮ ದೇವರಿಗೆ ಆಕಾರ ಇದೆ. ನೀವು ದೇವರು ಸರ್ವವ್ಯಾಪಿ, ನಿರಾಕಾರ ಮೂರ್ತಿ, ಈಶ್ವರ ಎಲ್ಲ ಅಂತ ಹೇಳ್ತೀರಿ ನೀವು. ಆದರೆ ಇವೆಲ್ಲ ಆಂಟಿ ಇಸ್ಲಾಂ. ಹೆಣ್ಮಕ್ಳಿದ್ದೀರಮ್ಮ ನೀವು, ಡೌರಿ ಇಲ್ವಾ ನಿಮ್ಮಲ್ಲಿ?
ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ? ಏನಪ್ಪ ಹನೀಫ್, ನೀನೆಲ್ಲಿ ಬರ್ದಿದ್ಯಪ್ಪ? ನಮ್ಗೇನೋ ಹೇಳ್ಬಿಡ್ತೀಯ ನೀನು? ನಾನೇನು ಹೇಳ್ತೇನೆ ಅಂದ್ರೆ ಏನು ಆ ನಿಖಾದ್ ಧರ್ಮ ಏನು? ಹೆಣ್ಮಗಳು ಅವಳ ತಾಯಿ ತನ್ನ ಚಿಕ್ಕಮ್ಮ ತನ್ನ ಕುಟುಂಬದ ಮಧ್ಯೆ ಇದ್ರೆ ಸಾಕ್ಷಿಗಳು ಹೊರತಾಗಿ ಯಾರು ಹೋಗೋ ಹಂಗಿಲ್ಲ ಅವಳ ಹತ್ರಕ್ಕೆ. ಸಾಕ್ಷಿಗಳು ಹೋಗಿ ಹುಡುಗನ ವಿಚಾರ ಎಲ್ಲ ಹೇಳಿ, ಸಂಬಂಧ ಎಲ್ಲ ಹೇಳಿ, ವೃತ್ತಾಂತ ಎಲ್ಲ ಹೇಳಿ, ಅವಳ ಒಪ್ಪಿಗೆಯನ್ನು ಪಡೆದು ಬಂದ ಮೇಲೆ ಮೌಲ್ವಿ ಸಾಹೇಬ್ರಿಗೆ ಹೇಳಿ, ಇಂಥವ್ರ ಒಪ್ಪಿಗೆ ಸಿಕ್ಕಿದೆ, ಇಂಥ ಸಾಕ್ಷಿಗಳು ನಿನಗೆ ಕೊಟ್ಟು ಲಗ್ನ ಮಾಡ್ತಾ ಇದ್ದೀವಯ್ಯ, ನೀನು ಒಪ್ಕೊಂಡಿದೀಯ ದೊಡ್ಡ ಮನುಷ್ಯ ಅಂತ ಕೇಳಿ ಅವನು ಅಲ್ಲಾನ ಹೆಸರಲ್ಲಿ 3 ಸಲ ಹೇಳಿದ ಮೇಲೆ ನಿಕಾ ಮಾಡ್ತಕ್ಕಂಥ ಸಿಸ್ಟಮಲ್ಲಿ ಮೆಹರ್ ಇವನ್ ಕಟ್ಟಬೇಕು. ಒಂದೇ ಫ್ಯಾಮಿಲಿ ತಗೊಂಡ್ರು ಕೂಡ, ಸಿ ವಾಟ್ ಎ ಬ್ಯೂಟಿಫುಲ್ ರಿಲಿಜಿಯನ್, ವಾಟ್ ಎ ಬ್ಯೂಟಿಫುಲ್ ರಿಲಿಜಿಯನ್. I am not saying this to please any of you.